ಎರಡು ಸಿಚುವೇಶನ್ ಬರುತ್ತೆ. ಸೀಮೆ ಬದನೆಕಾಯಲ್ಲಿ ಏನು ಮಾಡೋದು, ಅಥವಾ ಸೀಮೆ ಬದನೆಕಾಯೇ ಇರೋದು ಮನೆಯಲ್ಲಿ, ಅದನ್ನ ಉಪಯೋಗಿಸಿ ಪಲ್ಯ ಮತ್ತು ಸಾಂಬಾರು ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ, ಇವತ್ತು ಒಂದು ತರಕಾರಿ 2 ಅಡುಗೆ ಕಡಿಮೆ ಪಾತ್ರೆ ಉಪಯೋಗಿಸಿ ಸೀಮೆ ಬದನೆಕಾಯಿ ಸಾಂಬಾರು ಹಾಗೆ ಸೀಮೆ ಬದನೆಕಾಯಿ ಪಲ್ಯ ಎಕ್ಸಲೆಂಟ್ ಆಗಿರುತ್ತೆ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ಈ ಸೀಮೆ ಬದನೆಕಾಯಿ ತೊಗೊಂಡಿದ್ದೀನಿ ಎರಡನ್ನು ಸಿಪ್ಪೆ ತಗೋಬಿಟ್ಟು ಇದನ್ನು ಪಲ್ಯಕ್ಕೆ ಅಂತ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಹಾಗೆಯೇ ಇನ್ನೊಂದು ಸೀಮೆ ಬದನೆಕಾಯಿನ ಸಾಂಬಾರಿಗೆ ಅಂತ ಸ್ವಲ್ಪ ದಪ್ಪವಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ಎರಡನ್ನೂ ಸಪ್ರೇಟಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟು ಕಡಿಮೆ ಪಾತ್ರೆ ಅಲ್ವಾ, ಹಾಗಾಗಿ ಒಂದೇ ಕುಕ್ಕರಲ್ಲಿ ಪಲ್ಯ ಮತ್ತು ಸಾಂಬಾರು ಎರಡನ್ನೂ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಕುಕ್ಕರ್ನ ತೊಗೊಂಡ್ರೆ ಡೈರೆಕ್ಟಾಗಿ ಇದೇ ರೀತಿ ಕುಕ್ಕರ್ ಪಾತ್ರೆಗೆ ಹುಣಸೆ ರಸನ ಸೇರಿಸ್ತಾ ಇದ್ದೀನಿ. ಈಗ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹುಣಸೆ ರಸ ಹಾಕಿದ ಮೇಲೆ ಸಾಂಬಾರಿಗೆ ಕಟ್ ಮಾಡ್ಕೊಂಡಂಥ ಆ ಸೀಮೆ ಬದನೆಕಾಯಿ ಪೀಸಸ್ನ ಸೇರಿಸ್ತಾ ಇದ್ದೀನಿ. ಜೊತೆಗೆ ಒಂದು ಹಣ್ಣಾಗಿರೋಂಥ ಟೊಮೆಟೊನ ಈ ರೀತಿ ದಪ್ಪವಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ 2 ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡು ನೆಕ್ಸ್ಟು ಬೇಳೆನ ಇದ್ರ ಜೊತೆಗೆ ಡೈರೆಕ್ಟಾಗಿ ಸೇರಿಸ್ಬೋದು. ಬೇಳೆನ ಹುಣಸೆ ರಸ ಜೊತೆಗೆ ಸೇರಿಸಿದ್ರೆ ಅಷ್ಟು ನೈಸಾಗಿ ಬೇಯೋದಿಲ್ಲ. ಹಾಗಾಗಿ ಒಂದು 5 ರಿಂದ 6 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆನ, ನೆನೆಸಿರೋಂಥ ತೊಗರಿಬೇಳೆನ ಒಂದು ಪಾತ್ರೆಗೆ ಹಾಕಿ ಮಧ್ಯದಲ್ಲಿ ಇಟ್ಬಿಟ್ಟು ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಸಾಂಬಾರಿಗೆ. ಹಾಗೆಯೇ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕಿ, ಬೇಳೆಗೂ ಸಹ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಿ ಇಲ್ಲಿ ಒಂದು 8 ರಿಂದ 9 ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಬೇಳೆಗೆ ಹಾಕಿಬಿಟ್ಟು ಆ ಬೇಳೆ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಟ್ಟಿದ್ದೀನಿ. ಕೆಳಗಡೆ ಸಾಂಬಾರಿದೆ, ಮಧ್ಯದಲ್ಲಿ ಬೇಳೆ ಇದೆ. ಬೇಳೆ ಮೇಲೆ ಪ್ಲೇಟ್ನ ಇಟ್ಬಿಟ್ಟು ಅದ್ರ ಮೇಲೆ ಸಣ್ಣದಾಗಿ ಕತ್ತರಿಸಿದಂಥ ಪಲ್ಯಕ್ಕೆ ಅಂತ ಕತ್ತರಿಸಿದಂಥ ಸೀಮೆ ಬದನೆಕಾಯಿ ಪೀಸಸ್ನ ಸೇರಿಸಿ. ಇದಕ್ಕೆ ನೀರನ್ನ ಹಾಕೋ ಅವಶ್ಯಕತೆ ಇಲ್ಲ. ಈ ಆವಿನಲ್ಲಿ ಬೆಂದಿರೋ ಅಂಥ ನೀರೇ ಬಿಟ್ಕೊಳ್ಳುತ್ತೆ. ಹಾಗೆಯೇ ನೀರ್ಗಾಯಿ ಆಗಿರೋದ್ರಿಂದ ಅದಾಗಿ ನೀರು ಬಿಟ್ಕೊಳ್ಳುತ್ತೆ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ, ಮಾಮೂಲಿ ಕುಕ್ಕರ್ ಆದರೆ ಒಂದು 3 ವಿಸಲ್ ಹಾಕಿ, ನಾನು AMC ಪಾತ್ರೆಯಲ್ಲಿ ಹಾಕಿರೋದ್ರಿಂದ ಈ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಸ್ಟೀಮೆಲ್ಲ ಹೋದ್ಮೇಲೆ ಈ ಪಲ್ಯಕ್ಕೆ ಕಟ್ ಮಾಡಿರೋಂತಹ ಈ ಸೀಮೆ ಬದನೆಕಾಯಿ ಪೀಸಸ್ ಚೆನ್ನಾಗಿ ಬೆಂದಿದೆ. ಆದರೆ ನಾನು ಹೇಳಿದೆ ಅಲ್ವಾ, ಇದು ನೀರ್ಗಾಯಿ ಅಂತ, ನೀರು ಬಿಟ್ಕೊಳುತ್ತಲ್ವ, ಎಕ್ಸ್ಟ್ರಾ ನೀರನ್ನ ಸಾಂಬಾರು ನೀರು ಜೊತೆಗೆ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನ ವೇಸ್ಟ್ ಮಾಡೋದು ಬೇಡ ಅಂತ. ಹಾಗೆಯೇ ಆ ನೀರನ್ನ ಬಸ್ಬಿಟ್ಟು ಆ ಸಾಂಬಾರಿಗೆ ಅಂತ ಬೇಯಿಸಿದ್ನಲ್ಲ ತರಕಾರಿ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಪಲ್ಯಕ್ಕೆ ತರಕಾರಿ ಬೆಂದಿದೆ. ಅದರ ಕೆಳಗಡೆ ಬೇಳೆ ಇಟ್ಟಿದೆ ಅಲ್ವಾ, ಆ ಬೇಳೆನೂ ಸಹ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಇದನ್ನು ಸಪ್ರೇಟಾಗಿ ಪಾತ್ರೆಯಲ್ಲಿ ಇಟ್ಟು ಬೇಯಿಸೋದ್ರಿಂದ ಬೇಳೆ ಇಷ್ಟು ಚೆನ್ನಾಗಿ ಸಾಫ್ಟಾಗಿ ಪೇಸ್ಟ್ ಥರ ಬೇಯುತ್ತೆ. ತರಕಾರಿ ಜೊತೆ ಹುಣಸೆ ರಸ ಜೊತೆ ಸೇರಿಸಿದ್ರೆ ಬೇಳೆ ಇಷ್ಟು ಚೆನ್ನಾಗಿ ಪೇಸ್ಟಾಗಿ ಬೇಯೋದಿಲ್ಲ. ಹಾಗಾಗಿ ನಾನು ಯಾವಾಗ ಸಾಂಬಾರು ಮಾಡಿದರೂ ಈ ರೀತಿ ಸಪ್ರೇಟಾಗಿ ಬೇಯಿಸ್ಕೊಂಡು ಮಾಡೋಕ್ಕೆ ಇಷ್ಟಪಡ್ತೀನಿ. ಈಗ ನೋಡಿದರೆ ಕೆಳಗಡೆ ಸಾಂಬಾರಿಗೆ ಅಂತ ಹಾಕಿದಂಥ ತರಕಾರಿ ಚೆನ್ನಾಗಿ ಬೆಂದಿದೆ. ದಪ್ಪದಾಗಿ ಕಟ್ ಮಾಡೋದು ಸಹ ಸೂಪರಾಗಿ ಬೆಂದಿದೆ, ಶೇಪ್ ಹಾಗೇ ಇದೆ. ನೆಕ್ಸ್ಟು ನಾವೀಗ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಕುದಿ ಬರ್ತಿದೆ ಅಂದಾಗ ಅದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸ್ತಾ ಇದ್ದೀನಿ. ಸಾಂಬಾರು ಪುಡಿ ಮಾಡೋದು ಹೇಗೆ ಅಂತ ಅಡುಗೆ ಸಾಧನದಲ್ಲಿ ಇದೆ, ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ದಯವಿಟ್ಟು ನೋಡ್ಕೊಂಡು ಬನ್ನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಬೆಲ್ಲನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಸಾಂಬಾರಿಗೆ ತರಕಾರಿ ಬೆಂದಾದಮೇಲೆ ಸಾಂಬಾರು ಪುಡಿ ಸೇರಿಸಿ, ಉಪ್ಪನ್ನು ಸೇರಿಸಿ ಸ್ವಲ್ಪ ಬೆಲ್ಲನ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಕುದ್ದಿದೆ ಅಂದಾಗ ಇದಕ್ಕೆ ಬೇಯಿಸಿರೋ ಅಂತಹ ಬೇಳೆನ ನಾನು ಇವಾಗ ಸೇರಿಸ್ತಾ ಇದ್ದೀನಿ. ಬೇಳೆ ನೋಡಿದರೆ ಎಷ್ಟು ಸಾಫ್ಟಾಗಿ ಪೇಸ್ಟ್ ಆಗಿದೆ ಅಂತ. ಈ ರೀತಿ ಪೇಸ್ಟ್ ಆಗಿದ್ದರೆ ಸಾಂಬಾರು ರುಚಿ ಚೆನ್ನಾಗಿ ಬರುತ್ತೆ, ನೋಡೋದಕ್ಕೂ ಸಹ ಚೆನ್ನಾಗಿರುತ್ತೆ. ಬೇಳೆ ಥರನೇ ಇದ್ದರೆ ಅಷ್ಟು ರುಚಿಯಾಗಿ ಇರೋದಿಲ್ಲ. ಹಾಗೆಯೇ ಸ್ವಲ್ಪ ನೀರಿನ ಅಂಶನೂ ಸೇರಿಸಿದ್ದೀನಿ, ಯಾಕೆ ಸ್ವಲ್ಪ ಸಾಂಬಾರು ಸ್ವಲ್ಪ ತೆಳ್ಳಗೆ ಬೇಕು ಅಂತಂದ್ಬಿಟ್ಟು. ಇವಾಗ ಚೆನ್ನಾಗಿ ಕುದಿತೆ, ಸೈಡಲ್ಲಿ ನೊರೆ ಥರ ಬಂದಿದೆ, ಅಂದರೆ ಈಗ ರೆಡಿ ಆಗಿದೆ ಅಂತ. ಲಾಸ್ಟಿಗೆ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಬಿಟ್ರೆ ಸೀಮೆ ಬದನೆಕಾಯಿ ಸಾಂಬಾರು ರೆಡಿ. ಅದಕ್ಕೋಸ್ಕರ ಇಲ್ಲಿ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಉದ್ದಿನಬೇಳೆ, ಕೆಂಪು ಮೆಣಸಿನಕಾಯಿನ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಎಣ್ಣೆನ ಹಾಕ್ಕೊಂಡು ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗಿನ ಪುಡಿನ ಸೇರಿಸ್ತಾ ಇದ್ದೀನಿ. ಬೇಳೆ ಬೇಯಿಸಬೇಕಾದ್ರೆ ನಾನು ಬೆಳ್ಳುಳ್ಳಿನ ಸೇರಿಸ್ತೀನಿ, ಹಾಗಾಗಿ ಇಂಗಿನ ಪುಡಿನ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಸೇರಿಸ್ತಾ ಇದ್ದೀನಿ. ನೀವು ಬೆಳ್ಳುಳ್ಳಿ ಸೇರಿಸಲಿಲ್ಲ ಅಂತಂದರೆ, ಬೇಡ ಅಂತಂದರೆ ಈಗ ಸ್ವಲ್ಪ ಇಂಗಿನ ಪ್ರಮಾಣ ಜಾಸ್ತಿ ಹಾಕ್ಕೊಳ್ಳಿ. ಈಗ ರೆಡಿಯಾಗಿರೋಂಥ ಒಗ್ಗರಣೆನ ಕುದಿತಿರೋಂಥ ಸಾಂಬಾರಿಗೆ ಹಾಕಿ ಮೇಲೆ ಧಾರಾಳವಾಗಿ ಕೊತ್ತಂಬರಿಯನ್ನು ಹಾಕಿದರೆ ಸೂಪರ್ ಆಗಿರೋಂಥ ಸೀಮೆ ಬದನೆಕಾಯಿ ಸಾಂಬಾರು ರೆಡಿ. ಒಂದೇ ಕುಕ್ಕರ್ನಲ್ಲಿ ತರಕಾರಿನ ಬೇಯಿಸಿದ್ದೀನಿ, ಬೇಳೆನ ಬೇಯಿಸಿದ್ದೀನಿ, ಅದೇ ಕುಕ್ಕರ್ನಲ್ಲಿ ಈಗ ಸಾಂಬಾರನ್ನ ರೆಡಿ ಮಾಡ್ಕೊಂಡಿದ್ದೀನಲ್ವಾ, ಇದನ್ನ ಮುಚ್ಚಿಟ್ಬಿಟ್ಟು ನೆಕ್ಸ್ಟು ಪಲ್ಯಕ್ಕೆ ಅಂತ ಬೇಯಿಸ್ಕೊಂಡಿರೋಂಥ ಸೀಮೆ ಬದನೆಕಾಯಿ ಪೀಸಸ್ನ ಉಪಯೋಗಿಸಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಇವಾಗ ಅದೇ ಬಾಣಲಿ, ಅಂದರೆ ಯಾವ ಬಾಣಲಿನಲ್ಲಿ ಒಗ್ಗರಣೆ ಹಾಕ್ಕೊಂಡಿದ್ದೋ ಅದೇ ಬಾಣಲಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆಗೆ ಮಾಮೂಲಿ ಒಗ್ಗರಣೆ ಪದಾರ್ಥಗಳನ್ನ ಸೇರಿಸ್ತೀನಿ. ಸಾಸಿವೆ, ಉದ್ದಿನಬೇಳೆ, ಪಲ್ಯ ಆಗಿರೋದ್ರಿಂದ ಸ್ವಲ್ಪ ಕಡಲೆಬೇಳೆನ ಸೇರಿಸ್ತೀನಿ. ಹಾಗೆಯೇ ಸ್ವಲ್ಪ ಜೀರಿಗೆನ ಸೇರಿಸ್ತೀನಿ. ಬೇಳೆಗಳು ಚೆನ್ನಾಗಿ ಕ್ರಿಸ್ಪಿ ಆಗಬೇಕು, ಸಾಸಿವೆ ಸಿಡಿಬೇಕು. ಅದಾದಮೇಲೆ ಹಸಿ ಮೆಣಸಿನ್ಕಾಯಿ 3 ರಿಂದ 4 ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆನ ಹಾಕ್ಕೊಂಡಿದ್ದೀನಿ. ಸೀಮೆ ಬದನೆಕಾಯಿ ಹಾಗೆ ಹಸಿ ಮೆಣಸಿನ್ಕಾಯಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಜೊತೆಗೆ ಒಂದು 1/4 ಟೀ ಸ್ಪೂನಷ್ಟು ಇಂಗಿನ ಪುಡಿನ ಸೇರಿಸಿ ಒಗ್ಗರಣೆ ರೆಡಿ ಮಾಡ್ಕೊಬಿಟ್ಟು ಇದಕ್ಕೆ ಬೆಂದಿರೋ ಅಂತಹ ಸೀಮೆ ಬದನೆಕಾಯಿ ಸಣ್ಣಗೆ ಕಟ್ ಮಾಡಿರೋಂಥ ಪೀಸಸ್ನ ಇಲ್ಲಿ ಸೇರಿಸಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನ ಸೇರಿಸಿ ಹಾಗೆಯೇ
4ರಿಂದ 5 ಟೇಬಲ್ ಸ್ಪೂನಷ್ಟು ಹಸಿ ಕಾಯಿ ತುರಿನ ಮೇಲೆ ಹಾಕ್ಕೊಂಡು ಫ್ಲೇಮನ್ನು ಹೈನಲ್ಲಿಟ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸೀಮೆ ಬದನೆಕಾಯಿ ಪಲ್ಯ ರೆಡಿ. ಒಂದೇ ಕುಕ್ಕರ್ನಲ್ಲಿ ಸೀಮೆ ಬದನೆಕಾಯಿ ಸಾಂಬಾರು, ಸೀಮೆ ಬದನೆಕಾಯಿ ಪಲ್ಯ ಹಾಗೆ ಎಲ್ಲನೂ ಬೇಯಿಸ್ಕೊಂಡಿದ್ದೀನಿ. ಕುಕ್ಕರ್ ಸ್ವಲ್ಪ ದೊಡ್ಡದಾಗಿದ್ದರೆ ನೀವು ಅನ್ನನೂ ಸಹ ಜೊತೆಗೆ ಇಟ್ಕೊಂಡು ಬೇಯಿಸ್ಕೋಬೋದು. ಲಾಸ್ಟಿಗೆ ಇಲ್ಲಿ ಕೊತ್ತಂಬರಿನ ಹಾಕಿ ಸೀಮೆ ಬದನೆಕಾಯಿ ಪಲ್ಯ ರೆಡಿ ಆಯಿತು. ನೋಡಿದಿರಾ, ಸೀಮೆ ಬದನೆಕಾಯಿ ಅಂತ ಎಲ್ಲ ನೆಗ್ಲೆಕ್ಟ್ ಮಾಡ್ತಾರೆ, ಅಷ್ಟೊಂದು ಇಷ್ಟಪಡೋದಿಲ್ಲ. ಅದನ್ನು ಉಪಯೋಗಿಸಿ ಎಷ್ಟು ರುಚಿಯಾಗಿ ಸಾಂಬಾರು ಮಾಡ್ಬೋದು, ಎಷ್ಟು ರುಚಿಯಾಗಿ ಪಲ್ಯ ಮಾಡ್ಬೋದು. ಹಾಗೆಯೇ ಒಂದೇ ಕುಕ್ಕರ್ನಲ್ಲಿ ಸಾಂಬಾರು ಪಲ್ಯ ಎರಡನ್ನೂ ಮಾಡ್ಕೋಬೋದು. ಕುಕ್ಕರ್ ಸ್ವಲ್ಪ ದೊಡ್ಡದಾಗಿದ್ದರೆ ನೀವು ಅದ್ರ ಜೊತೆಗೆ ಅನ್ನನೂ ಇಟ್ಕೊಬಿಟ್ಟು ಅನ್ನ, ಸಾಂಬಾರು, ಪಲ್ಯ ಎಲ್ಲ ಒಂದೇ ಶಾಟ್ನಲ್ಲಿ ಮಾಡ್ಕೋಬೋದು. ಕಡಿಮೆ ಪಾತ್ರೆ ಉಪಯೋಗಿಸಿ ಒಂದೇ ತರಕಾರಿನಲ್ಲಿ 2 ಅಡುಗೆ ಮಾಡೋದು ಹೇಗೆ ಅಂತ ನೋಡಿದ್ದೀವಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.